Welcome for our online class. In the last class, we discussed about acid, base, salt. In that, we discussed about importance of pH as well as which are the chemical compounds we can prepare from the NaCl. In that, we are discussed about how to prepare NaOH, then H2 as well as Cl2 along with their use. Now, last class ಅಲ್ಲಿ NaOH, Cl2 ಮತ್ತು H2 ಯಾವ ಥರ ಪ್ರಿಪೇರ್ ಮಾಡ್ತೀರಾ ಅದರ ಯೂಸ್ ಕೂಡ ಕಲ್ತ್ಕೊಂಡಿದ್ವಿ. ಸೊ ನಾವು ಇನ್ ದಿಸ್ ಕ್ಲಾಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಟು ಪ್ರಿಪೇರ್ ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರ್ನ ಯಾವ ಥರ ಪ್ರಿಪೇರ್ ಮಾಡ್ತೀರಾ, ಅದ್ರ ಕೆಮಿಕಲ್ ಫಾರ್ಮುಲಾ ಏನು, ಅದ್ರ ಕೆಮಿಕಲ್ ನೇಮ್ ಏನು, ಇಷ್ಟು ಗೊತ್ತಿರಬೇಕು. ಸೊ ಕೆಮಿಕಲ್ ಫಾರ್ಮುಲಾ ಆಫ್ ದ ಬ್ಲೀಚಿಂಗ್ ಪೌಡರ್ ಇಸ್ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್, ಫಾರ್ಮುಲಾ ಬಂದು CaOCl2. Next we can go for how to prepare the bleaching powder. We can prepare the bleaching powder by passing Cl2 gas through the lime water. ನಾವು ಕ್ಲೋರಿನ್ ಗ್ಯಾಸನ್ನು ಡ್ರೈ ಸ್ಲ್ಯಾಕ್ಡ್ ಲೈಮ್ ಮುಖಾಂತರ ಪಾಸ್ ಮಾಡಿದ್ರೆ ಸೊ ನಮಗೆ ಬ್ಲೀಚಿಂಗ್ ಪೌಡರ್ ಬರುತ್ತೆ. ಸೊ CaOH twice plus Cl2 you get CaOCl2 plus H2O ಬರುತ್ತೆ. ಸೊ Ca ಇದೆ, O2 ಇದೆ, O2 ಇದೆ, H2 ಇದೆ, H2 ಇದೆ, Cl2 ಇದೆ, Cl2 ಇದೆ. So we get a calcium oxychloride or bleaching powder by passing chlorine through the dry slacked lime or dry calcium hydroxide. Next we can go for what are the use or application or significance of the bleaching powder. So in the first one we can use a bleaching powder in the bleaching of cotton and linen in textile industry. ಸೊ ನಾವು ಬಟ್ಟೆ ಅಂಗಡಿಯಲ್ಲಿ ಕಾಟನ್ ಮತ್ತು ಲಿನನ್ನ ಏನು ಮಾಡ್ತೀವಿ, ಬ್ಲೀಚಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ವಿ ಕ್ಯಾನ್ ಯೂಸ್ ಬ್ಲೀಚಿಂಗ್ ಪೌಡರ್ ಇನ್ ದ ಬ್ಲೀಚಿಂಗ್ ಆಫ್ ಕಾಟನ್ ಅಂಡ್ ಲಿನನ್ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೆಕೆಂಡ್, ಇಟ್ ಈಸ್ ಯೂಸ್ಡ್ ಇನ್ ದ ಬ್ಲೀಚಿಂಗ್ ಆಫ್ ವುಡ್ ಆರ್ ಪಲ್ಪ್ ಇನ್ ದ ಪೇಪರ್ ಇಂಡಸ್ಟ್ರಿ. ಸೊ ಪೇಪರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಕೂಡ ಯೂಸ್ ಮಾಡ್ಕೊತೀವಿ. Next we can use a bleaching powder in the dry cleaning agent or laundries. Dry cleaning or laundries for bleaching of washed cloth. ಸೊ ನಾವು ಬಟ್ಟೆ ಹೋಗಿದ್ಮೇಲೆ ಅದೆಲ್ಲ ಸುಕ್ಕಲಾಗಿರುತ್ತೆ, ಅದನ್ನು ಒಗ್ಸೋದಕ್ಕೆ ನಾವು ಇದನ್ನು ಆಡ್ ಮಾಡ್ತೀವಿ. ಸೊ ವಿ ಕ್ಯಾನ್ ಯೂಸ್ ಬ್ಲೀಚಿಂಗ್ ಪೌಡರ್ ಇನ್ ದ laundries or dry cleaning purpose to clean the shrinks in the clothes. Next, it is used as an oxidizing agent. We can use this as a oxidizing agent in the different chemical reactions. And lastly, it is used to make water free from germs. So water ಅಲ್ಲಿ ಯಾವುದೇ ಥರ ಹಾರ್ಮ್ಫುಲ್ ಜೆಮ್ಸ್ ಇರಬಾರ್ದಪ್ಪ ಅಂದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀವಿ. We can use bleaching powder in the purification of water, or you can say to make water free from germs. ಎಸ್ಪೆಷಲಿ ನಮ್ಮ ಮುನ್ಸಿಪಾಲ್ಟಿ ಅವರು ಅಥವಾ ಕಾರ್ಪೊರೇಷನ್ ಅವರು ಏನು ವಾಟರ್ನ ನಮಗೆ ಕೊಡ್ತಾರೋ ಅವರೆಲ್ಲ ಬ್ಲೀಚಿಂಗ್ ಪೌಡರ್ನ ಆಡ್ ಮಾಡ್ತಾರೆ. ಏನಕ್ಕೆ ಅದರಲ್ಲಿರುವಂಥ ವಾಟರ್ಲಿರುವಂಥ ಎಲ್ಲ ಜಮ್ಸು ಡೆತ್ ಆಗಲಿ ಅಂತ. ಸೊ ವಿ ಕ್ಯಾನ್ ಯೂಸ್ ಬ್ಲೀಚಿಂಗ್ ಪೌಡರ್ ಇನ್ ದ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್, ಆರ್ ವಿ ಕ್ಯಾನ್ ಆಲ್ಸೋ ಸೇ ಟು ಮೇಕ್ ವಾಟರ್ ಫ್ರೀ ಫ್ರಮ್ ದ ಜರ್ಮ್ಸ್. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಯೂಸ್ ಆರ್ ಅಪ್ಲಿಕೇಶನ್ ಆಫ್ ದ ಬ್ಲೀಚಿಂಗ್ ಪೌಡರ್. ಸೊ ಇದ್ರ ಬಗ್ಗೆ ಅವ್ರು ಏನು ಕೇಳ್ಬೋದು, ಒಂದು ಕೆಮಿಕಲ್ ಫಾರ್ಮುಲಾ ಕೇಳ್ಬೋದು CaOCl2, ಅಥವಾ ಕೆಮಿಕಲ್ ನೇಮ್ ಕೇಳ್ತಾರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡು, ಅಥವಾ ಹಿಂಗೆ ಕೇಳ್ಬೋದು ಅವರು ಫಾರ್ಮುಲಾ ಕೊಟ್ಟು ನೇಮ್ ದ ಕಾಮನ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಅಂತ ಕೇಳ್ತಾರೆ, ಅಥವಾ ಮೆನ್ಷನ್ ದ ಕಾಮನ್ ನೇಮ್ ಆಫ್ ದ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಹೇಳ್ತಾರೆ. ನೀವು ಹೇಳಬೇಕು ಬ್ಲೀಚಿಂಗ್ ಪೌಡರ್ ಇಸ್ ದ ಕಾಮನ್ ನೇಮ್, CaOCl2 ಇಸ್ ದ ಫಾರ್ಮುಲಾ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ದ bleaching powder. Next we can prepare bleaching powder by passing chlorine gas through the dry calcium hydroxide. Next we can use all this in the textile industry, in the paper industry, in the dry cleaning purpose. It is also used as an oxidizing agent, and lastly in the water purification technique we can use bleaching powder. So next we can move for another topic that is, so we can move for third chemical compound by using the NaCl, that is baking soda. Baking soda. ಸೊ ಇದ್ರ ಫಾರ್ಮುಲಾ ಬಂದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3
ನೇಮ್ ಬಂದು ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ನೆಕ್ಸ್ಟು ನಮಗೆ ಗೊತ್ತಿರಬೇಕು ಹೌ ಯು ಕ್ಯಾನ್ ಪ್ರಿಪೇರ್ ಬೇಕಿಂಗ್ ಸೋಡಾ ಬೈ ಯೂಸಿಂಗ್ ದ ಕಾಮನ್ ಸಾಲ್ಟ್. ದೆನ್ ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ ದ ಬೇಕಿಂಗ್ ಸೋಡಾ. ಸೊ ವಿ ಕ್ಯಾನ್ ಪ್ರಿಪೇರ್ ಬೇಕಿಂಗ್ ಸೋಡಾ ಬೈ ಯೂಸಿಂಗ್ ಅ ಬ್ರೈನ್ ಸೊಲ್ಯೂಷನ್ ಅಂದರೆ NaCl ಜೊತೆಗೆ ವಾಟರ್ ಮತ್ತು CO2 ಜೊತೆಗೆ ಅಮೋನಿಯಾ ಗ್ಯಾಸ್. ಈ 4 ಕೆಮಿಕಲನ್ನು ಆಡ್ ಮಾಡಿದ್ರೆ ನಮಗೆ ಅಲ್ಲಿ ಒಂದು ಕೆಮಿಕಲ್ ಬರುತ್ತೆ. ಅದು ಯಾವುದಪ್ಪ ಅಂದರೆ ಬೇಕಿಂಗ್ ಸೋಡಾ. ಫಾರ್ಮುಲಾ ಬಂದು NaHCO3 ಪ್ಲಸ್ NH4Cl. ಚೆಕ್ ಮಾಡೋಣ ಬೇಕಾದರೆ Na ಇದೆ, Cl ಇದೆ, Cl ಇದೆ, H2 ಇಲ್ಲಿದೆ, ಇಲ್ಲಿ 3 ಟೋಟಲ್ 5 ಆಯಿತು, ಇಲ್ಲಿ 1 ಇದೆ, ಇಲ್ಲಿ 4 5 ಆಯಿತು, O3 ಇದೆ, O3 ಇದೆ, N1 ಇದೆ, N1 is now it is balanced. So we can prepare the sodium bicarbonate or baking soda by using a brine solution with the CO2 and ammonia. So we get a baking soda now. Next we can go for how to or what are the important use or significance of the baking soda. Listen, we have mainly 3 important use. It is mainly used in the preparation of baking powder. ನಾವು ಬೇಕರಿಯಲ್ಲೆಲ್ಲ ಯೂಸ್ ಮಾಡ್ತಾರೆ ಬೇಕಿಂಗ್ ಪೌಡರು. ಸೊ ಆ ಬೇಕಿಂಗ್ ಪೌಡರ್ನ ಮಾಡೋಕ್ಕೆ ಅವರು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ದೇ ಕ್ಯಾನ್ ಯೂಸ್ ಟು ಪ್ರಿಪೇರ್ ಬೇಕಿಂಗ್ ಸೋಡಾ, ದೇ ಕ್ಯಾನ್ ಯೂಸ್ ಬೇಕಿಂಗ್ ಸೋಡಾ. ಬೇಕಿಂಗ್ ಪೌಡ್ರೇ ಬೇರೆ, ಬೇಕಿಂಗ್ ಸೋಡಾನೇ ಬೇರೆ. ಸೊ ಬೇಕಿಂಗ್ ಪೌಡ್ರ್ ಅಂದರೆ ಎ ಮಿಕ್ಸ್ಚರ್ ಆಫ್ ಬೇಕಿಂಗ್ ಸೋಡಾ ಪ್ಲಸ್ ಟಾರ್ಟಾರಿಕ್ ಆ್ಯಸಿಡ್. ಸೊ ಒಂದು ಆಸಿಡ್ ಮತ್ತು ಇದನ್ನು ಮಿಕ್ಸ್ ಮಾಡಿದ್ರೆ ನಮಗೆ ಪೌಡರ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಬೇಕಿಂಗ್ ಪೌಡರ್. ವಿ ಕ್ಯಾನ್ ಯೂಸ್ ಬೇಕಿಂಗ್ ಪೌಡರ್ ಇನ್ ದ ಪ್ರಿಪ್ರೇಷನ್ ಆಫ್ either bread or cake or any other bakery product because they make a soft and spongy. ನೀವು ಯಾವುದೇ ಕೇಕ್ ತೊಗೊಳ್ಳಿ ಅಥವಾ ಬನ್ ತೊಗೊಳ್ಳಿ ತುಂಬ ಮೆತ್ತಗಿರುತ್ತೆ. ಏನಕ್ಕೆ ಅಂದರೆ ಅವರು ಬೇಕಿಂಗ್ ಸೋಡಾ ಆಡ್ ಮಾಡ್ತಾರೆ. ಏನು ಆಡ್ ಮಾಡ್ತಾರೆ ಅಂದರೆ ಒಂದು ಬೇಕಿಂಗ್ ಸೋಡಾ ಮತ್ತು ಟಾಟಾರಿಕ್ ಆಸಿಡ್ ಆಡ್ ಮಾಡ್ತಾರೆ. ಆಡ್ ಮಾಡಿದಾಗ ನಮಗೆ ತುಂಬ ಸಾಫ್ಟ್ ಆಗುತ್ತೆ ಅಥವಾ ಸ್ಮೂತ್ ಆಗುತ್ತೆ ಮತ್ತು ಸ್ಪಾಂಜಿ ಆಗುತ್ತೆ. ನೀವು ಪ್ರೆಸ್ ಮಾಡಿ ಒಳಗಡೆ ಹೋಗುತ್ತೆ. ಬೇಕಾದ್ರೆ ನೀವು ಬ್ರೆಡ್ಡನ್ನು ಸ್ವಲ್ಪ ಕಟ್ ಮಾಡಿ ನೋಡಿ, ಆ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಕಾಣುತ್ತೆ ನಮಗೆ ಚಿಕ್ಕದು. ಆ ಗ್ಯಾಪಲ್ಲಿ CO2 ಗ್ಯಾಸು ಫಿಲ್ ಆಗುತ್ತೆ. ಸೊ ಹೆಂಗಪ್ಪ ಅಂದರೆ, ಸೊ ಈ ಕೆಮಿಕಲ್ ಇದೆ, ಯಾವುದು ಬೇಕಿಂಗ್ ಸೋಡಾ ಇದೆ. ಸೊ ಇದನ್ನು ನಮ್ಮ ಬೇಕ್ರಿಯವರು ಆಡ್ ಮಾಡ್ತಾರೆ. ಆಡ್ ಮಾಡಿ ಓವನ್ನಾಗಿ ಇಟ್ಟು ಚೆನ್ನಾಗಿ ಹೀಟ್ ಮಾಡ್ತಾರೆ. ಹೀಟ್ ಮಾಡಿದಾಗ ನಮಗೆ Na2CO3 ಬರುತ್ತೆ. ಸೊ ಸೋಡಿಯಂ ಕಾರ್ಬೊನೇಟ್ ಮತ್ತು ವಾಟರ್ ಮತ್ತು CO2 ಈ 3 ಕಾಂಪೌಂಡ್ ಬರುತ್ತೆ. ಸೊ ಈ ಬಂದಾಗ ಈ ವಾಟರ್ ಡ್ರೈ ಆಗುತ್ತೆ. ಹೀಟ್ ಮಾಡಿದಾಗ ಈ ಕೆಮಿಕಲ್ ಕಾಂಪೌಂಡು ನಮಗೆ ಟೇಸ್ಟನ್ನು ಕೊಡುತ್ತೆ. ಈ CO2 ಏನಾಗುತ್ತೆ, ಆ ಗ್ಯಾಸ್ ಫಿಲ್ ಆಗುತ್ತೆ ಎನಿ ಬೇಕರಿ ಪ್ರಾಡಕ್ಟಲ್ಲಿ. ಅವಾಗ ಏನಾಗುತ್ತೆ, ಊದ್ಕೊಳ್ಳುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ದಟ್ಸ್ ವೈ ವಿ ಕ್ಯಾನ್ ಯೂಸ್ ದ ಬೇಕಿಂಗ್ ಸೋಡಾ ಟು ಪ್ರಿಪೇರ್ ದ ಬೇಕಿಂಗ್ ಪೌಡರ್. ನೆಕ್ಸ್ಟ್ ಸೆಕೆಂಡ್, ಇಟ್ ಈಸ್ ಯೂಸ್ಡ್ ಆಸ್ ಆನ್ ಆ್ಯಂಟ್ ಆ್ಯಸಿಡ್. ಆ್ಯಂಟ್ ಅಂತಂದರೆ ಆಪೋಸಿಟ್, ಆಸಿಡ್ಗೆ ಆಪೋಸಿಟ್ ಬಂದು ಬೇಸ್. ವಿ ಕ್ಯಾನ್ ಯೂಸ್ ದಿಸ್ ಆಸ್ ಎ ಬೇಸ್ ಟು ನ್ಯೂಟ್ರಲೈಸ್ ದ ಆ್ಯಸಿಡ್. ಯಾರಿಗಾದರೂ ಗ್ಯಾಸ್ಟ್ರಿಕ್ ಆದರೆ ಅಥವಾ ನಮ್ಮ ಸ್ಟೊಮಕ್ಕಲ್ಲಿ HCl ಜಾಸ್ತಿ ಲಿಬ್ರೇಟ್ ಆದರೆ ನಾವು ಸೋಡಾ ಹಾಕೊಂಡು ವಾಟರ್ ಕುಡಿತೀವಿ. ಅವಾಗ ಏನಾಗುತ್ತೆ, ಈ ಆಸಿಡ್ ನ್ಯೂಟ್ರಲೈಸ್ ಆಗುತ್ತೆ. ಏನಕ್ಕೆ ಅಂದರೆ ಇದು ಬೇಸ್ ಆಗಿ ಬಿಹೇವ್ ಮಾಡುತ್ತೆ. ಸೊ ವಿ ಕ್ಯಾನ್ ಯೂಸ್ ಬೇಕಿಂಗ್ ಸೋಡಾ ಆಸ್ ಅನ್ ಆ್ಯಂಟ್ ಆ್ಯಸಿಡ್. ನೆಕ್ಸ್ಟ್ ಲಾಸ್ಟ್ ಬಂದು ವಿ ಕ್ಯಾನ್ ಯೂಸ್ ಬೇಕಿಂಗ್ ಸೋಡಾ ಇನ್ ದ ಪ್ರಿಪ್ರೇಷನ್ ಆಫ್ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್. ಅಂದರೆ ಬೆಂಕಿನ ಕೂಡ ನಾವು ಕೆಡಿಸೋದಕ್ಕೆ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಈ ಕೆಮಿಕಲ್ ಕಾಂಪೌಂಡ್ನ ಹೀಟ್ ಮಾಡಿದ್ರೆ ನಮಗೆ CO2 ಗ್ಯಾಸ್ ಬರುತ್ತೆ. ಸೊ CO2 ಗ್ಯಾಸ್ ಬಂದಾಗ ಏನಾಗುತ್ತೆ, CO2 ಗ್ಯಾಸ್ ಲಿಬ್ರೇಟ್ ಆದರೆ ಎಲ್ಲಿ ಫ್ಲೇಮ್ ಇರುತ್ತೋ ಅಥವಾ ಫೈರ್ ಇರುತ್ತೋ ಆ ಫೈರು ಕಡಿಮೆ ಆಗುತ್ತೆ. ಏನಕ್ಕೆ ಅಂದರೆ ಯಾವುದೇ ಕಾಂಪೌಂಡು ಬರ್ನ್ ಆಗೋಕ್ಕೆ ನಮಗೆ O2 ಬೇಕು. ನಾವು O2 ಬದಲು CO2 ಬಿಟ್ಟರೆ ಏನಾಗುತ್ತೆ, ಅಲ್ಲಿ ಫೈರು ಸ್ಟಾಪ್ ಆಗುತ್ತೆ. ದಟ್ಸ್ ವೈ ವಿ ಕ್ಯಾನ್ ಯೂಸ್ ಬೇಕಿಂಗ್ ಸೋಡಾ ಆಸ್ ಎನ್ ಇನ್ ದ ಪ್ರಿಪ್ರೇಷನ್ ಆಫ್ soda acid fire extinguisher, second as an antacid, third in the preparation of the baking powder. These are the 3 important application of the baking soda. So based on this topic, either they can ask chemical formula or chemical name ಅಥವಾ ಹೌ ಟು ಪ್ರಿಪೇರ್, ಹೇಗೆ ಪ್ರಿಪೇರ್ ಮಾಡ್ತೀರಾ ಅದು ಬಿಟ್ಟರೆ ಇಂಪಾರ್ಟೆಂಟ್ ಯೂಸ್ ಕೇಳ್ತಾರೆ ಯಾವುದರಲ್ಲಿ, ಬೇಕಿಂಗ್ ಸೋಡಾದಲ್ಲಿ. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಫಾರ್ ಹೌ ಟು ಪ್ರಿಪೇರ್ ವಾಷಿಂಗ್ ಸೋಡಾ ಬೈ ಯೂಸಿಂಗ್ ಕಾಮನ್ ಸಾಲ್ಟ್ ಆರ್ NaCl. ನಾವು NaCl ತೊಗೊಂಡ್ಬಿಟ್ಟು ಯಾವ ಥರನ ವಾಷಿಂಗ್ ಸೋಡಾನ ಪ್ರಿಪೇರ್ ಮಾಡ್ತೀವಿ ನೋಡೋಣ. ಈಗ ವಿ ಕ್ಯಾನ್ ಪ್ರಿಪೇರ್ ವಾಷಿಂಗ್ ಸೋಡಾ. ಫಾರ್ಮುಲಾ ಬಂದು, ಸೊ ವಾಷಿಂಗ್ ಸೋಡಾ ಫಾರ್ಮುಲಾ ಬಂದು Na2CO3 sodium carbonate, 10H2O. So we can pronounce like this, sodium carbonate decahydrate.
ನೆಕ್ಸ್ಟ್ ಇದು ಕೆಮಿಕಲ್ ಫಾರ್ಮುಲಾ ಆಯಿತು, ಕೆಮಿಕಲ್ ನೇಮ್ ಆಯಿತು, ಇದು ಕಾಮನ್ ನೇಮ್. ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ಹೌ ಟು ಪ್ರಿಪೇರ್. ವಿ ಕ್ಯಾನ್ ಪ್ರಿಪೇರ್ ದ ವಾಷಿಂಗ್ ಸೋಡಾ ಬೈ ಯೂಸಿಂಗ್ ಬೇಕಿಂಗ್ ಸೋಡಾ. ಹೆಂಗಪ್ಪ ಅಂದರೆ NaHCO3 ಇರುತ್ತೆ. ಈ ಬೇಕಿಂಗ್ ಸೋಡಾನ ಚೆನ್ನಾಗಿ ಹೀಟ್ ಮಾಡ್ತಾರೆ. ಸೊ ಹೀಟ್ ಮಾಡಿದಾಗ ಇಲ್ಲಿ ಬರ್ದಿ ನಾನು ಆಲ್ರೆಡಿ. ಸೊ Na2CO3 ಬರುತ್ತೆ, ಸೋಡಿಯಂ ಕಾರ್ಬನೇಟ್ ಬರುತ್ತೆ, ಪ್ಲಸ್ ವಾಟರ್ ಬರುತ್ತೆ, ಮತ್ತು CO2 ಗ್ಯಾಸು ಎಸ್ಕೇಪ್ ಆಗುತ್ತೆ. ಸೊ 2NaOH. ಸೊ ಈಗ ಈ ಕಾಂಪೌಂಡ್ ಬಂದಿದೆ ಸೋಡಿಯಂ ಕಾರ್ಬನೇಟು. ಇದಕ್ಕೆ ನಾವು ವಾಟರ್ನ ಆಡ್ ಮಾಡಿ, ಎಸ್ಪೆಷಲಿ 10H2O ಆಡ್ ಮಾಡ್ತೀವಿ. ಅದು ಕ್ರಿಸ್ಟಲ್ ಆಗಿ ರಿಯಾಕ್ಟ್ ಆಗಿ ನಮಗೆ ಹೊಸ ಕಾಂಪೌಂಡ್ ಬರುತ್ತೆ, Na2CO3, 10H2O ಬರುತ್ತೆ. ಇಟ್ ಇಸ್ ಕಾಲ್ಡ್ ಕ್ರಿಸ್ಟಲೈಸ್ಡ್ ಸೋಡಿಯಂ ಕಾರ್ಬನೇಟ್. ಅಥವಾ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಇರುತ್ತೆ, ಅಂದರೆ ಈ ಸಾಲ್ಟ್ ಇದು ವೆಟ್ ಆಗಿರಲ್ಲ, ಡ್ರೈ ಆಗಿರುತ್ತೆ. ವಾಟರ್ ಮಾಲಿಕ್ಯೂಲ್ಸು ಕೆಮಿಕಲಿ ಕಂಬೈನ್ ಆಗುತ್ತೆ. ಸೊ sodium carbonate decahydrate is the chemical name of the washing soda. Formula ಬಂದು Na2CO3, 10H2O. Means we can prepare washing soda by heating the baking soda followed by recrystallization with water. ಅಂದರೆ ಬೇಕಿಂಗ್ ಸೋಡಾ ಇದೆ, ಹೀಟ್ ಮಾಡ್ತೀವಿ, ಒಂದು ಕಾಂಪೌಂಡ್ ಬರುತ್ತೆ. ಈ ಕಾಂಪೌಂಡ್ಗೆ ನಾವು ವಾಟರ್ನ ಆಡ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ರೀಕ್ರಿಸ್ಟಲೈಸೇಷನ್ ಅಂತ. ರೀಕ್ರಿಸ್ಟಲೈಸೇಷನ್ ಅಂದರೆ ವಾಟರ್ನ ಆಡ್ ಮಾಡಿ ಅದನ್ನ ಸಾಲ್ಟ್ ಥರ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಕ್ರಿಸ್ಟಲ್ ಬರುತ್ತೆ. ವಿ ಗೆಟ್ ದ ವಾಷಿಂಗ್ ಸೋಡಾ ಬೈ ಯೂಸಿಂಗ್ ದ ಬೇಕಿಂಗ್ ಸೋಡಾ. ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ವಾಟ್ ಆರ್ ದ ಯೂಸ್ ಆಫ್ ದ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಈಸ್ ಮೈನ್ಲಿ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಗ್ಲಾಸ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಗ್ಲಾಸನ್ನು ಪ್ರಿಪೇರ್ ಮಾಡ್ತೀವಿ, ಜೊತೆಗೆ ಪೇಪರ್ ಕೂಡ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ವಿ ಕ್ಯಾನ್ ಯೂಸ್ ಟು ಪ್ರಿಪೇರ್ ಪೇಪರ್ ಆಸ್ ವೆಲ್ ಆಸ್ ಗ್ಲಾಸ್. Next, it is most importantly applicable in the preparation of a chemical called borax. Borax ಅಂತ ಒಂದು ಕೆಮಿಕಲ್ ಬರುತ್ತೆ, ಅದು ಫರ್ಟಿಲೈಸರ್ ಕೂಡ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಸೆಕ್ಟಿಸೈಡ್. ಯಾರಾದರೂ ನಮ್ಮ ಫಾರ್ಮರ್ಸ್ಗೆ ಸೊ ಅವರು ಬೆಳೀತಿರೋಂಥ ಬೆಳೆಗೆ ಏನಾದರೂ ಹುಳ ಬಿದ್ದಿದ್ರೆ ಅದನ್ನು ಕೆಮಿಕಲ್ನ ಸ್ಪ್ರೇ ಮಾಡ್ತಾರೆ. ದಟ್ಸ್ ಕಾಲ್ಡ್ ಬೋರಾಕ್ಸ್. ಟು ಪ್ರಿಪೇರ್ ದ ಬೋರಾಕ್ಸ್ ದೇ ಕ್ಯಾನ್ ಯೂಸ್ ವಾಷಿಂಗ್ ಸೋಡಾ. ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಆಸ್ ಎ ಡೊಮೆಸ್ಟಿಕ್ ಕ್ಲೀನಿಂಗ್ ಏಜೆಂಟ್. ಸೊ ನಮ್ಮ ಮನೇಲಿ ಏನು ಪೆನಾಯಿಲ್ಸ್ ಎಲ್ಲ ಇದೆಯಲ್ಲೋ ಕ್ಲೀನ್ ಮಾಡೋಕ್ಕೆ, ಅದರಲ್ಲಿ ಇದನ್ನು ಆಡ್ ಮಾಡ್ತಾರೆ. ಸೊ ಈಸಿಯಾಗಿ ಫ್ಲೋರು ವಾಶ್ ಆಗುತ್ತೆ. ವಿ ಕ್ಯಾನ್ ಯೂಸ್ ಆಸ್ ಎ ಡೊಮೆಸ್ಟಿಕ್ ಕ್ಲೀನಿಂಗ್ ಏಜೆಂಟ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯೂಸ್ ಆಫ್ ದ ವಾಷಿಂಗ್ ಸೋಡಾ ಈಸ್ ಟು ಕನ್ವರ್ಟ್ ಹಾರ್ಡ್ ವಾಟರ್ ಇಂಟು ಸಾಫ್ಟ್ ವಾಟರ್ ಆರ್ ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಸೊ ವಾಟ್ರಲ್ಲಿ ನಮಗೆ ಮೇನ್ಲಿ 2 ಟೈಪ್ಸ್ ಇದೆ. ಒಂದು ಸಾಫ್ಟ್ ವಾಟರ್, ಎಂದು ಹಾರ್ಡ್ ವಾಟರ್. ಹಾರ್ಡ್ ವಾಟರಲ್ಲಿ 2 ಟೈಪ್ ಇದೆ, ಒಂದು ಪರ್ಮನೆಂಟ್ ಹಾರ್ಡ್ ವಾಟರ್, ಎಂದು ಟೆಂಪ್ರರಿ ಹಾರ್ಡ್ ವಾಟರ್. We can remove the permanent hardness of water by adding the washing soda. ಈ ಕೆಮಿಕಲ್ನ ಸ್ವಲ್ಪ ಮಾಡಿದ್ರೆ ಅಲ್ಲಿ ವಾಟರ್ ಆಗಿರೋಂಥ ಹಾರ್ಡ್ನೆಸ್ ಎಲ್ಲ ರಿಮೂವ್ ಆಗುತ್ತೆ, ವಾಟರ್ ಸಾಫ್ಟ್ ಆಗುತ್ತೆ. ವಿ ಕ್ಯಾನ್ ಕನ್ಸ್ಯೂಮ್ ದಟ್ ವಾಟರ್ ಫಾರ್ ಅನಿಮಲ್ ಪರ್ಪಸ್ ಆರ್ ಅನಿಮಲ್ ಕನ್ಸಂಪ್ಷನ್. ಸೊ ದಿಸ್ ಆರ್ ದ 4 ಇಂಪಾರ್ಟೆಂಟ್ ಯೂಸ್ ಆಫ್ ದ washing soda, mainly in the preparation of glass or paper. Next, in the preparation of chemical called borax. Third, it is used as a domestic cleaning agent. Fourth, it is used to remove the permanent hardness of water. These are the application of the washing soda. ಇದರಲ್ಲಿ ಮ್ಯಾಕ್ಸಿಮಮ್ ಅವರು ಕೆಮಿಕಲ್ ಫಾರ್ಮುಲಾ ಕೇಳ್ಬೋದು, ಅಥವಾ ಕೆಮಿಕಲ್ ನೇಮ್ ಕೇಳ್ಬೋದು, ಅಥವಾ ಅವರೇ ಕೆಮಿಕಲ್ ನೇಮು ಅಥವಾ ಕೆಮಿಕಲ್ ಫಾರ್ಮುಲಾ ಕೊಟ್ಟು ಕಾಮನ್ ನೇಮ್ ಕೇಳ್ತಾರೆ. ಅದು ಬಿಟ್ಟರೆ ಯಾವ ಥರ ಪ್ರಿಪೇರ್ ಮಾಡ್ತೀರಾ, ಹೌ ಟು ಪ್ರಿಪೇರ್ ವಾಷಿಂಗ್ ಸೋಡಾ ಕೇಳ್ಬೋದು, ಅಥವಾ ಯೂಸು. ಇಷ್ಟು ಬಿಟ್ಟರೆ ಇದರಲ್ಲಿ ಇನ್ಯಾವುದು ಕೇಳಕ್ಕೆ ಚಾನ್ಸ್ ಇರಲ್ಲ. ಇನ್ನೂ ಇದೆ, ನೆಕ್ಸ್ಟ್ ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅಂದರೆ POP ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕೆಮಿಕಲ್ ಕಾಂಪೌಂಡ್ ಇಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅಂದರೆ ನೇಮ್ ಯಾಕೆ ಹಿಂಗೆ ಕೊಟ್ಟಿದ್ದಾರಪ್ಪ ಅಂತಂದರೆ, ಈ ಕೆಮಿಕಲ್ ಫಸ್ಟ್ ಸಿಕ್ಕಿದ್ದು ಪ್ಯಾರಿಸಲ್ಲಿ. ಆ ಕೆಮಿಕಲ್ನ ಫಸ್ಟ್ ನಾವೇನು ಮಾಡ್ತೀವಿ, ಯಾರಾದರೂ ಬೋನ್ ಫ್ರಾಕ್ಚರ್ ಆಗಿದ್ರೆ, ಮೂಳೆ ಮುರಿದೋಗಿದ್ರೆ ಆ ಮೂಳೆಗಳನ್ನ ಕಟ್ಟೋದಕ್ಕೆ ಅಥವಾ ಸಪೋರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಕೆಮಿಕಲ್ ಫಾರ್ಮುಲಾ ಬಂದು CaSO4, H2O. ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಫಾರ್ಮುಲಾ ಬಂದು CaSO4, H2O. ಇದ್ರ ಬಗ್ಗೆ ನೆಕ್ಸ್ಟ್ ಕೇಳ್ತಾರೆ, ಹೌ ಟು ಪ್ರಿಪೇರ್ POP. ವಿ ಕ್ಯಾನ್ ಪ್ರಿಪೇರ್ POP ಬೈ ಹೀಟಿಂಗ್ ಜಿಪ್ಸಮ್. CaSO4, 2H2O. ಈ ಕೆಮಿಕಲನ್ನು ನಾವು 373 ಕೆಲ್ವಿನ್ ಅಥವಾ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿದ್ರೆ
ಇಲ್ಲಿ ವಾಟರ್ ಮಾಲಿಕ್ಯೂಲ್ ಲಾಸ್ ಆಗುತ್ತೆ, ನಮಗೆ POP ಬರುತ್ತೆ. ವಿ ಕ್ಯಾನ್ ಪ್ರಿಪೇರ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೈ ಹೀಟಿಂಗ್ ದ ಜಿಪ್ಸಮ್. ಇದ್ರ ನೇಮ್ ಬಂದು, ಸೊ ಜಿಪ್ಸಮ್ನ ನಾವು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅಥವಾ 373 ಕೆಲ್ವಿನ್ ಹೀಟ್ ಮಾಡಿದ್ರೆ ನಮಗೆ POP ಬರುತ್ತೆ. ಸೊ ವಿ ಗೆಟ್ ದ CaSO4, ಆಫ್ H2O. ಈ 2H2O ಅಲ್ಲಿ ಆಫ್ ಮಾತ್ರ ಇದೆ, ಇನ್ನು 1.5 H2O ಏನಾಗುತ್ತೆ, ಎಸ್ಕೇಪ್ ಆಗುತ್ತೆ ವಾಟರ್ ವೇಪರ್ ಆಗಿ. ಸೊ ವಿ ಕ್ಯಾನ್ ಪ್ರಿಪೇರ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೈ ಹೀಟಿಂಗ್ gypsum at 373 Kelvin. You get the plaster of Paris. It's a formula. Next, go for what are the use of POP. So POP or plaster of Paris or calcium sulfate hemihydrate is mainly used to support the fractured bones. To support the fractured bones. To support the fractured bones. ಯಾರಿಗಾದರೂ ಬಾಡಿಯಲ್ಲಿ ಮೂಳೆಗಳು ಮುರಿದಿದ್ರೆ ಅವನ್ನ ಫಸ್ಟ್ ಸ್ಟ್ರೈಟ್ ಮಾಡಿ ಅದಕ್ಕೆ ಒಂದು ಪೌಡ್ರ್ ಬರುತ್ತೆ, ಆ ಪೌಡ್ರನ್ನ ಅಪ್ಲೈ ಮಾಡ್ತಾರೆ. ಹೆಂಗೆ ಮಾಡ್ತಾರಪ್ಪ ಅಂದರೆ ಈ ಪೌಡ್ರ್ ಅದು POP. CaSO4, ಆಫ್ H2O ಇರುತ್ತೆ, ಅದಕ್ಕೆ ವಾಟರ್ನ ಆಡ್ ಮಾಡ್ತಾರೆ. 1.5 H2O ಮಾತ್ರ ಕನ್ಸ್ಯೂಮ್ ಆಗುತ್ತೆ. ನಾವು ಎಷ್ಟೇ ವಾಟರ್ ಹಾಕ್ಲಿದ್ರಲ್ಲಿ 1.5 ಮಾತ್ರ ಕನ್ಸ್ಯೂಮ್ ಆಗುತ್ತೆ. ನಮಗೆ ಸೇಮ್ ಜಿಪ್ಸಮ್ ಬರುತ್ತೆ, CaSO4, 2H2O ಬರುತ್ತೆ. ಇಲ್ಲಿ ನೋಡಿ, ವಿ ಕ್ಯಾನ್ ಪ್ರಿಪೇರ್ POP ಫ್ರಮ್ ದ ಜಿಪ್ಸಮ್. ಈಗ POP ಇದೆ, ಅದನ್ನು ವಾಟ್ರಿಗೆ ಹಾಕ್ತೀವಿ, ಒಂಥರ ಪೇಸ್ಟ್ ಥರ ಆಗುತ್ತೆ, ಹಿಟ್ಟಾಗುತ್ತೆ. ಸೊ ಅದನ್ನು ಒಂದು ½ ಅವರ್ ಬಿಟ್ಟರೆ ಫುಲ್ ಡ್ರೈ ಆಗುತ್ತೆ. ಸೊ ನಮ್ಮ ಮೂಳೆ ಎಲ್ಲಿ ಮುರಿದಿರುತ್ತೋ ಅಲ್ಲಿಗೆ ಫಸ್ಟ್ ಮೂಳೆ ಜಾಯಿನ್ ಮಾಡಿಬಿಟ್ಟು ಅದ್ರ ಮೇಲೆ ಅಪ್ಲೈ ಮಾಡಿ ಬ್ಯಾಂಡೇಜ್ ಹಾಕ್ತಾರೆ. 1 ಮಂತ್ ಬಿಟ್ಟರೆ ಅದು ಮೂಳೆ ಇದಾಗಿ ಕುಡ್ಕೊಳ್ಳುತ್ತೆ, ಆಮೇಲೆ ನಾವು ಇದನ್ನು ತೆಗಿಬೋದು. ಸೊ ವಿ ಕ್ಯಾನ್ ಯೂಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೈನ್ಲಿ ಟು ಸಪೋರ್ಟ್ ದ ಫ್ರಾಕ್ಚರ್ಡ್ ಬೋನ್ಸ್. ಇಲ್ಲಿ ಕೇಳ್ತಾರೆ, ಹೆಂಗೆ ಕೇಳ್ತಾರೆ, ರೈಟ್ ದ ಈಕ್ವೇಶನ್ ದಟ್ ಶೋ ದಟ್ ವೆನ್ ಯು ಆಡ್ ವಾಟರ್ ಟು ದ POP ವಾಟ್ ಹ್ಯಾಪನ್ಸ್ ಅಂತ ಕೇಳ್ತಾರೆ. ಇಫ್ ಯು ಆಡ್ ವಾಟರ್ ಟು ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿ ಗೆಟ್ ದ ಜಿಪ್ಸಮ್ ವಿಚ್ ಈಸ್ ಅ ಹಾರ್ಡ್ ಇನ್ ಸ್ಟ್ರಕ್ಚರ್. ಇದು ಪೌಡರ್ ಇರುತ್ತೆ, ವಾಟರ್ ಆಡ್ ಮಾಡ್ತೀವಿ, ಚೆನ್ನಾಗಿ ಹಾರ್ಡ್ ಆಗುತ್ತೆ. ಸೊ ಫಸ್ಟ್ ಯೂಸ್ ಆಯಿತು. ಸೆಕೆಂಡ್ ಯೂಸು, ಇಟ್ ಈಸ್ ಮೈನ್ಲಿ ಯೂಸ್ ಟು ಪ್ರಿಪ್ರೇಷನ್ ಆಫ್ ಟಾಯ್ಸ್ ಇರ್ಬೋದು, ಅಥವಾ ಡಾಲ್ ಗೊಂಬೆಗಳು ಮಾಡೋಕ್ಕೆ ಅಥವಾ ಟಾಯ್ಸ್ ಮಾಡೋಕ್ಕೆ ಎಲ್ಲ ಕೂಡ ಯೂಸ್ ಮಾಡ್ತಾರೆ. ಥರ್ಡ್ ಯೂಸ್ ಬಂದು, ಇಟ್ ಈಸ್ ಮೈನ್ಲಿ ಯೂಸ್ಫುಲ್ ಫಾರ್ ಡೆಕೋರೇಟಿವ್ ಪರ್ಪಸ್. ಡೆಕೋರೇಟಿವ್ ಪರ್ಪಸ್ ನಾವು ಮನೆಯಲ್ಲೆಲ್ಲ ಏನು ಮಾಡ್ತಾರೆ, ಡಿಫ್ರೆಂಟ್ ಡಿಸೈನ್ ಮಾಡಿಸ್ತಾರೆ. ಹೆಂಗೆ, ಬೈ ಯೂಸಿಂಗ್ POP. ದೀಸ್ ಆರ್ ದ 3 ಇಂಪಾರ್ಟೆಂಟ್ ಯೂಸ್ ಆಫ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಫಸ್ಟ್ ಬಂದು ಟು ಸಪೋರ್ಟ್ ದ ಫ್ರಾಕ್ಚರ್ಡ್ ಬೋನ್ಸ್, ಸೆಕೆಂಡ್ ಬಂದು ಇನ್ ದ ಪ್ರಿಪ್ರೇಷನ್ ಆಫ್ ಟಾಯ್ಸ್ ಆರ್ ಡಾಲ್, ಥರ್ಡ್ ಬಂದು ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡೆಕೋರೇಟಿವ್ ಆರ್ನಮೆಂಟ್ಸ್ as well as ಡೆಕೋರೇಟಿವ್ ಆರ್ಟಿಕಲ್ಸ್. ಸೊ ಇಷ್ಟರಲ್ಲಿ POPನ ಯೂಸ್ ಮಾಡ್ತಾರೆ. ಒನ್ಸ್ ಅಗೇನ್ POP ಇದು ಕಾಮನ್ ನೇಮು. ಕೆಮಿಕಲ್ ಫಾರ್ಮುಲಾ ಬಂದು CaSO4, ಆಫ್ H2O. ಕೆಮಿಕಲ್ ನೇಮ್ ಬಂದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟು. ನೆಕ್ಸ್ಟ್ ಪ್ರಿಪ್ರೇಷನ್, ವಿ ಕ್ಯಾನ್ ಪ್ರಿಪೇರ್ POP ಫ್ರಮ್ ದ ಜಿಪ್ಸಮ್. ಯಾವಾಗ, ಬೈ ಹೀಟಿಂಗ್ ದ ಜಿಪ್ಸಮ್ ಅಟ್ 373 Kelvin ವಿ ಗೆಟ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನೆಕ್ಸ್ಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ಮೈನ್ಲಿ ಯೂಸ್ಡ್ ಇನ್ ದ 3 application. One is to support the fractured bones, second in the preparation of dolls or doll, next in the preparation of decorative articles or in the ornament purpose also. These are the important information about the POP. And next we can move for last one topic, that is if the compound contain water. ಅಂದರೆ ಕೆಲವೊಂದು ಸಾಲ್ಟ್ಸ್ ಇದೆ ಅಥವಾ ಕೆಮಿಕಲ್ ಕಾಂಪೌಂಡ್ ಇದೆ, ಆ ಕಾಂಪೌಂಡಲ್ಲಿ ವಾಟರ್ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳಿ, ಯು ಕ್ಯಾನ್ ಟೇಕ್ ದಿಸ್ ಒನ್, ವಾಷಿಂಗ್ ಸೋಡಾ ವಾಟರ್ ಇದೆ. ನೆಕ್ಸ್ಟ್ POP ತಗೊಳ್ಳಿ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಆರ್ ಯು ಕ್ಯಾನ್ ಟೇಕ್ ಜಿಪ್ಸಮ್, ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್. Similarly you can take a blue vitriol. Blue means copper sulfate 7H2O. Green vitriol ferrous sulfate 5H2O. ಅಂದರೆ ಇಲ್ಲಿ ಎಲ್ಲ ಕಡೆ ವಾಟರ್ ಮಾಲಿಕ್ಯೂಲ್ಸ್ ಇದೆ, ಆದ್ರೆ ಇವೇನು ವೆಟ್ಟಾಗಿರಲ್ಲ, ಅಂದರೆ ತೇವ ಆಗಿರಲ್ಲ, ಡ್ರೈ ಆಗಿರುತ್ತೆ. ಈ ಎಲ್ಲ ಸಾಲ್ಟ್ಸ್ ಕೂಡ ಡ್ರೈನೇ ಇರುತ್ತೆ. ಇನ್ ದ ಎಕ್ಸಾಮ್ ದೇ ಆಸ್ಕ್ ಇಫ್ ದ ಕಾಂಪೌಂಡ್ ಕಂಟೈನಿಂಗ್ ವಾಟರ್ ಮಾಲಿಕ್ಯೂಲ್ಸ್ ವೆದರ್ ದೇ ಆರ್ ಡ್ರೈ ಆರ್ ವೆಟ್ ಅಂತ ಕೇಳ್ತಾರೆ. ನೀವು ಬರೀಬೇಕು all these salts are dry in nature because water molecules present in these salts are in the form of crystals. In the form of crystals, they are called water of crystallization. They are called water of crystallization. ಅಂದ್ರೆ ವಾಟರ್ ಇರುತ್ತೆ, ಆ ವಾಟರು ಕ್ರಿಸ್ಟಲ್ಸ್ ಆಗಿ ಕೆಮಿಕಲಿ ಕಂಬೈನ್ ಆಗಿ ಬಾಂಡ್ ಆಗಿರುತ್ತೆ. ಅದಕ್ಕೆ ಈ ಎಲ್ಲ ಸಾಲ್ಟ್ಸು ಡ್ರೈ ಆಗಿರುತ್ತೆ, ಎಲ್ಲೂ ವೆಟ್ ಆಗಿರಲ್ಲ. ಒನ್ಸ್ ಅಗೇನ್, sometimes they ask if the salts contain water molecule. Example,
ಇದರಲ್ಲಿ ಯಾವ್ದಾದ್ರು ಕೊಡ್ಬೋದು ಅವರು. ಈ ಸಾಲ್ಟ್ಸ್ ಅಲ್ಲಿ ವಾಟರ್ ಇದೆ, ವಾಟರ್ ಇದ್ರೆ ಅವು ಸಾಲ್ಟು ಡ್ರೈನೋ ಅಥವಾ ವೆಟ್ ಅಂತ ಕೇಳ್ತಾರೆ. ಡ್ರೈ ಆದ್ರೆ ಯಾಕೆ ಡ್ರೈ ಅಂತ ಕೇಳ್ತಾರೆ. ನೀವು ಬರೀಬೇಕು ಆಲ್ ದೀಸ್ ಸಾಲ್ಟ್ಸ್ ಆರ್ ಡ್ರೈ ಬಿಕಾಸ್ ದೀಸ್ ಸಾಲ್ಟ್ಸ್ ಕಂಟೈನ್ ವಾಟರ್ in the form of water of crystallization. These water molecules are chemically bonded directly with the compound. That's why all these salts are dry in nature. Once again, we can conclude this chapter. From this chapter, we can understand example for acid, base and salt. Next, how to differentiate between acid, base. Then, how can you test the presence of acid and base by using indicator. Next, chemical property of the acid and base. In that we explain the 5 chemical property. Next we can understand what is the common between acid and base. Then 2 diagrams also there. As well as next we go for salts. E salt alli pH barutte. pH andre enu, how can you differentiate acid, base and salt by using pH. Then importance of pH in our daily life, adralli 5 point barutte. Next ge salts alli by using NaCl common salt tagondu ನಾವು ಡಿಫ್ರೆಂಟ್ ಕೆಮಿಕಲ್ನ ಮಾಡ್ತೀವಿ. ಅದರಲ್ಲಿ 4 ಮಾಡ್ತೀವಿ. ಒಂದು ಬಂದು ವಾಷಿಂಗ್ ಸೋಡಾ ಬರುತ್ತೆ, ಇನ್ನೊಂದು ಬೇಕಿಂಗ್ ಸೋಡಾ ಬರುತ್ತೆ, ಇನ್ನೊಂದು NaOH ಬರುತ್ತೆ, ಇನ್ನೊಂದು ಬ್ಲೀಚಿಂಗ್ ಪೌಡರ್ ಬರುತ್ತೆ. ಆ 4 ಕೆಮಿಕಲ್ ಫಾರ್ಮುಲಾ ಗೊತ್ತಿರಬೇಕು, ಕಾಮನ್ ನೇಮ್ ಗೊತ್ತಿರಬೇಕು, ಕೆಮಿಕಲ್ ನೇಮ್ ಗೊತ್ತಿರಬೇಕು, ಅದ್ರ ಯೂಸ್ ಗೊತ್ತಿರಬೇಕು. ಲಾಸ್ಟಿಗೆ POP ಕೆಮಿಕಲ್ ಫಾರ್ಮುಲಾ, ಕೆಮಿಕಲ್ ನೇಮು, ಯಾವ ಥರ ಪ್ರಿಪೇರ್ ಮಾಡ್ತೀರಾ, ಕೆಮಿಕಲ್ ಈಕ್ವೇಷನ್ನು, ಅದ್ರ ಯೂಸು. ಅದು ಬಿಟ್ಟರೆ ಡ್ರೈ ಅಂದರೆ ಕೆಲವೊಂದು ಸಾಲ್ಟ್ಸ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ, ಅದು ಡ್ರೈ ಇರುತ್ತೋ ಅಥವಾ ವೆಟ್ ಇರುತ್ತೋ, ಯಾಕೆ ಡ್ರೈ ಇರುತ್ತೆ, ಇಷ್ಟನ್ನ ಕಲ್ತ್ರೆ ಈ ಚಾಪ್ಟರ್ ಅಲ್ಲಿ ಯು ಕ್ಯಾನ್ ಏಬಲ್ ಟು ಆನ್ಸರ್ ಎನಿ ಕ್ವಶನ್ಸ್. ಓಕೆ, ಥ್ಯಾಂಕ್ ಯು. ಈ ಚಾಪ್ಟರ್ ಮುಗೀತಲ್ಲ, ಮಕ್ಕಳಿಗೆ ಈ ಚಾಪ್ಟರ್ನ ಬುಕ್ ಅಲ್ಲಿ ಒಂದ್ಸತಿ ನೋಡ್ರಿ, ಅದು ಕತೆ ಬುಕ್ ಅಲ್ಲಿ ಒಂದ್ಸತಿ ನೋಡ್ರಿ, ಅವೆಲ್ಲ ಅಬ್ಸರ್ವ್ ಮಾಡ್ರಿ, ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡ್ರಿ. ಹೇಳ್ಬೇಕಾ? ಸೊ ಫ್ರಮ್ ದಿಸ್ ಚಾಪ್ಟರ್ ದೇ ಮೇನ್ಲಿ ಆಸ್ಕ್ ಮಿನಿಮಮ್ ಆಫ್ 5 to 6 marks. In that you get a 2 marks for the diagram. ಅದರಲ್ಲಿ 2 ಡಯಾಗ್ರಾಮ್ ಬರುತ್ತೆ. ಒಂದು ಬಂದು ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಟು ಶೋ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ವೆನ್ ಮೆಟಲ್ ರಿಯಾಕ್ಟ್ ವಿತ್ ಆಸಿಡ್. ಅಂದರೆ ಯಾವುದೇ ಒಂದು ಮೆಟಲ್ಲು ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ, ಎಸ್ಪೆಷಲಿ ಜಿಂಕು ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಎಷ್ಟು ಗ್ಯಾಸ್ ಬರುತ್ತೆ ಅದು ಡಯಾಗ್ರಾಮ್ ಕೇಳ್ತಾರೆ. ಅದು ಬಿಟ್ಟರೆ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಟು ಶೋ ದ ಟೆಸ್ಟಿಂಗ್ ಆಫ್ ಕಂಡಕ್ಟಿವಿಟಿ ಬೈ ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕೇಳ್ತಾರೆ. ಅಂದರೆ ಆಸಿಡ್ ನಾವು ವಾಟರ್ಗೆ ಹಾಕ್ತಾಗ ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ ಅದನ್ನ ತೋರಿಸಿ ಅಂತ ಡಯಾಗ್ರಾಮ್ ಕೇಳ್ತಾರೆ. ಅದು ಬಿಟ್ಟರೆ ಐದರ್ ದೇ ಕ್ಯಾನ್ ಆಸ್ಕ್ 1 marks ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸಿಮಿಲರ್ಲಿ 1 marks ಶಾರ್ಟ್ ಆನ್ಸರ್ ಕೇಳ್ಬೋದು. ಸೊ ಅದು ಬಿಟ್ಟರೆ ಈ ಡಿಫ್ರೆಂಟ್ ಸಾಲ್ಟ್ಸ್ ಇದೆಯಲ್ಲ, ಅದರಲ್ಲಿ 2 marksಗೆ ಕೆಮಿಕಲ್ ನೇಮು ಅಥವಾ ಕೆಮಿಕಲ್ ಫಾರ್ಮುಲಾ ಅಥವಾ ಕಾಮನ್ ನೇಮು ಅಥವಾ ಅಟ್ಲೀಸ್ಟ್ ಯೂಸ್ ಕೇಳ್ತಾರೆ. ನೆಕ್ಸ್ಟು ಅದು ಬಿಟ್ಟರೆ ಮ್ಯಾಕ್ಸಿಮಮ್ 3 marks ಕೇಳ್ಬೋದು. ಹೆಂಗೆ ಕೇಳ್ತಾರೆ? ಕೆಮಿಕಲ್ ಫಾರ್ಮುಲಾ ಕೇಳ್ಬೋದು ಯಾವುದೋ ಒಂದು 5 saltsಲ್ಲಿ, ಅಥವಾ ಕೆಮಿಕಲ್ ಫಾರ್ಮುಲಾ ಅದನ್ನು ಯಾವ ಥರ ಪ್ರಿಪೇರ್ ಮಾಡ್ತೀರಾ, ಅದಕ್ಕೆ ಬ್ಯಾಲೆನ್ಸ್ಡ್ ಈಕ್ವೇಷನ್ನು, ಅದ್ರ ಯೂಸು, ಇಷ್ಟು ಕೇಳಿದಾಗ 3 marksಗೆ 1 ಕ್ವಶನ್ ನಿಮಗೆ ಕೇಳೋ ಚಾನ್ಸ್ ಇರುತ್ತೆ. ಸೊ ಮಿನಿಮಮ್ ಯು ಗೆಟ್ 5 to 6 marks ಫ್ರಮ್ ದಿಸ್ ಚಾಪ್ಟರ್. ಓಕೆ, ಸೊ ಒನ್ಸ್ ಯು ಶುಡ್ read the textbook, then watch the video once or twice, then you can able to understand this chapter, as well as you can easily score the 5 to 6 marks from this chapter. For next for all our teaching videos, please subscribe our channel Makkaligagi Shikshana, as well as give comment and like, as well as share also. Thank you.